ನಮಸ್ಕಾರ ವೀಕ್ಷಕರೇ, ವಿಆರ್ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಬಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಹಾಲಿನ ಡೈರಿಯ ಹಣವನ್ನೇ ನುಂಗಿದ ಆರೋಪ ಕೇಳಿಬಂದಿದೆ. ಕಾರ್ಯದರ್ಶಿ ಎಸ್ಬಿ ರಾಮು 1,12,00,000 ಹಣವನ್ನು ವಂಚನೆ ಮಾಡಿದ್ದಾರೆ. ತಾನು ಸಹ ಹಾಲು ಉತ್ಪಾದಕರು ಎಂದು ದಾಖಲೆ ಸೃಷ್ಟಿ ಮಾಡಿ ಮೋಸ ಮಾಡಿದ್ದಕ್ಕೆ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹೊನ್ನಕೆರೆ ಹೋಬಳಿ ಬ್ರಹ್ಮದೇವರನಹಳ್ಳಿ ಪೋಸ್ಟ್ ಬಿ ಶೆಟ್ಟಿಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಡವರ ಹಾಲಿನ ಉಳಿತಾಯದ ಹಣ ನುಂಗಿದ ನೀಚಕ. ಹಾಲಿನ ಉಳಿತಾಯದ ಹಣ ನುಂಗಿದ ಕಾರ್ಯದರ್ಶಿ ಎಸ್ಬಿ ರಾಮು ಹಾಲಿನ ಡೈರಿಯ ಹಣವನ್ನು ಮೋಸ ಮಾಡುತ್ತಿದ್ದಾರೆ. ಬಡವರ ಹಾಲಿನ ಉಳಿತಾಯದ ಹಣ ನುಂಗಿದ ಕಾರ್ಯದರ್ಶಿ ಎಸ್ಬಿ ರಾಮುರವರಿಗೆ ಗ್ರಾಮಸ್ಥರಿಂದ ತರಾಟೆ. ನಾವು ಸಹ ಹಾಲು ಉತ್ಪಾದಕರು ಎಂದು ದಾಖಲೆ ಸೃಷ್ಟಿಸಿ ಮೋಸ ಮಾಡುತ್ತಾ ಬಂದಿದ್ದಾರೆ. ಹಾಲಿನ ದುಡ್ಡನ್ನು ನುಂಗಿ 1,12,00,000 ರೂಗಳನ್ನು ವಂಚನೆ ಮಾಡಿದ್ದಾರೆ ಎಂದು ಸಾರ್ವಜನಿಕರ ಆರೋಪ. ಪ್ರತಿನಿತ್ಯ ನಾವು ಡೈರಿಗೆ ಹಾಲು ಹಾಕುತ್ತಿದ್ದೇವೆ ಎಂದು ಕಾರ್ಯದರ್ಶಿ ಎಸ್ಬಿ ರಾಮು ಡೈರಿಯ ಹಣವನ್ನು ಲೂಟಿ ಮಾಡಿದ ಹಿನ್ನೆಲೆ ಜನಗಳಿಗೆ ಪೇಮೆಂಟ್ ಮಾಡಲು ಸಹ ಹಣವಿಲ್ಲದೆ ಇಂತಹ ದುಸ್ಥಿತಿಗೆ ತಂದೊಡ್ಡಿದೆ. ಕಾರ್ಯದರ್ಶಿ ರಾಮು ಹಾಗೂ ಸಿಬ್ಬಂದಿ ವರ್ಗದವರ ಹೆಸರಿಗೆ ಕಾರ್ಯದರ್ಶಿ ರಾಮುರವರು ಕುಟುಂಬದವರ ಹೆಸರಿಗೆ ಹೆಚ್ಚಿನ ಹಾಲನ್ನು ತೋರಿಸಿ ಪೇಮೆಂಟ್ ಅನ್ನು ಸ್ವೀಕರಿಸುತ್ತಾರೆ. ಕಾರ್ಯದರ್ಶಿ ರಾಮುರವರ ಕುಟುಂಬದವರು ಸೇರಿ ಒಂದು ದಿನಕ್ಕೆ 400 ಲೀಟರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಹಾಕುತ್ತಿದ್ದೇನೆ ಎಂದು ಪೇಮೆಂಟ್ ಸ್ವೀಕರಿಸುತ್ತಾರೆ. ಇವರು 400 ಲೀಟರ್ ಹಾಲು ಹಾಕುವ ರೀತಿಯಲ್ಲಿ ಪರಿಶೀಲಿಸಿದರೆ ಯಾವುದೇ ಹಸುವಿನ ಫಾರಂ ಇರುವುದಿಲ್ಲ ಮತ್ತು ಈತನಿಂದ ಡೈರಿಯ ಉಳಿತಾಯದ ಹಣವನ್ನು ಲೂಟಿ ಮಾಡಿ ಜನಗಳಿಗೆ ತೊಂದರೆ ಕೊಡುತ್ತಿರುವುದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಆಕ್ರೋಶ. ಕಾರ್ಯದರ್ಶಿ ಎಸ್ಬಿ ರಾಮುರವರ ವಿರುದ್ಧ ಬಹುಬೇಗನೆ ಕ್ರಮ ಕೈಗೊಳ್ಳಬೇಕೆಂದು ಊರಿನ ಜನರ ಹಾಗೂ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಆದಷ್ಟು ಬೇಗನೆ ಈ ನೀಚಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅನ್ನದಾತರ ಆಕ್ರೋಶ. ಹಣವನ್ನು ಲೂಟಿ ಮಾಡಿದ ಎಸ್ಬಿ ರಾಮುರವರು ಸಹಾಯಕ ನಿಬಂಧಕರು ಪಾಂಡವಪುರ ಉಪವಿಭಾಗರವರು ಕೊಟ್ಟಿರುವಂತಹ ನೋಟಿಸ್ ಅನ್ನು ಸುಳ್ಳು ದಾಖಲೆ ಎಂದು ಇಲ್ಲಸಲ್ಲದ ಬೇಡವಾದವನ್ನು ಮಂಡಿಸುತ್ತಿದ್ದಾರೆ. ಹಾಗಾಗಿ ಈ ಕೂಡಲೇ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಈ ಅನ್ಯಾಯವನ್ನು ನಿಲ್ಲಿಸಬೇಕೆಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಅಧಿಕಾರಿಗಳಿಗೆ ಇದರ ಪರವಾಗಿ ಧ್ವನಿಯನ್ನು ಎತ್ತುತ್ತಿರುವಂತಹ ಧನಂಜಯ ಎಸ್ವಿ, ನವೀನ್, ಎಸ್ಆರ್ ಪವನ್ಗೌಡ, ಗಿರೀಶ್, ಎಸ್ಬಿ ಸಂತೋಷ್, ಎಸ್ಎನ್ ಮದನ್, ಯದುರಾಜ್ ಎಸ್ಎಸ್, ನಾಗರಾಜ್ ಎಸ್ಎನ್, ಪ್ರಮೋದ್ ಎಸ್ಎನ್, ಹರೀಶ್ ಕುಮಾರ್, ಚಂದು ಎಸ್ಡಿ ಇನ್ನು ಅನೇಕ ಗಣ್ಯರು ಮತ್ತು ಊರಿನ ಗ್ರಾಮಸ್ಥರುಗಳು ಈ ಅನ್ಯಾಯವನ್ನು ಖಂಡಿಸಿ ರೈತರಿಗೆ ನ್ಯಾಯ ಕೊಡಿಸಿ ಆಗುತ್ತಿರುವ ಅನ್ಯಾಯವನ್ನು ತಪ್ಪಿಸಿ ಎಂದು ಧ್ವನಿ ಎತ್ತುತ್ತಿದ್ದಾರೆ ಮತ್ತು ಇವರುಗಳು ಇಲ್ಲಿನ ಅನ್ಯಾಯವನ್ನು ಕುರಿತು ಮಾಧ್ಯಮದವರೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ಇರುತ್ತದೆ ಎಂಬುದನ್ನು ಕಾದು ನೋಡೋಣ. ವರದಿ ರಾಜೇಶ್ ವಿಆರ್ ನ್ಯೂಸ್, ಪ್ರಧಾನ ಸಂಪಾದಕರು, ಮಂಡ್ಯ ಜಿಲ್ಲೆ.
ಇದಾಗಿತ್ತು ಈ ಕ್ಷಣದ ವಿಆರ್ ನ್ಯೂಸ್. ನಮಸ್ಕಾರ.